ಶೋಧಕದ ಮೂಲಗಳನ್ನು ಕಂಡುಹಿಡಿಯುವುದು. ಶೋಧಕವನ್ನು ನಾವು ಈ ಚಿಹ್ನೆಯಿಂದ ಗುರುತಿಸುತ್ತೇವೆ. ಶೋಧಕ ಸಮ 0 ಇದ್ದರೆ ಅದು ವಾಸ್ತವ ಸಂಖ್ಯೆಗಳಾಗಿರುತ್ತದೆ ಮತ್ತು ಮೂಲಗಳು ಸಮವಾಗಿರುತ್ತದೆ. ಶೋಧಕ 0ಗಿಂತ ದೊಡ್ಡದಾಗಿದ್ದರೆ ವಾಸ್ತವ ಸಂಖ್ಯೆಯಾಗಿದ್ದು ಮೂಲಗಳು ಭಿನ್ನವಾಗಿರುತ್ತದೆ. ಶೋಧಕ 0ಗಿಂತ ಸಣ್ಣದಾಗಿದ್ದರೆ ಅದು ಯಾವುದೇ ರೀತಿಯ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು ಶೋಧಕದ ನಿಯಮಗಳಾಗಿವೆ. ಈಗ ಉದಾಹರಣೆಗಳ ಮೂಲಕ ತಿಳಿಯೋಣ. ಮೊದಲನೆಯ ಉದಾಹರಣೆ 2x² ಮೈನಸ್ 6x ಪ್ಲಸ್ 3. ಮೊದಲಿಗೆ ಶೋಧಕದ ಸೂತ್ರವನ್ನು ಬರೆಯೋಣ. ಶೋಧಕ ಸಮ b² ಮೈನಸ್ 4ac. ಕೊಟ್ಟಿರುವ ಸಮೀಕರಣದಲ್ಲಿ a, b, c ಯನ್ನು ಮೊದಲನೇದಾಗಿ ಬರೆದುಕೊಳ್ಳಬೇಕು. a ಸಮ 2, b ಸಮ -6, c ಸಮ 3. ಚಿಹ್ನೆಯ ಸಮೇತ ಬರೆದುಕೊಳ್ಳಬೇಕು. ಶೋಧಕ ಸಮ -6ರ ವರ್ಗ ಮೈನಸ್ 4 ಗುಣಿಸು 2 ಗುಣಿಸು 3. ಮೈನಸ್ ವರ್ಗ ಪ್ಲಸ್ ಆಗ್ತದೆ. 6 ವರ್ಗ 36, 4 ಗುಣಿಸು 2 ಗುಣಿಸು 3 24. 36 ಮೈನಸ್ 24 ಮಾಡಿದಾಗ 12 ಸಿಗ್ತದೆ. ಪ್ಲಸ್ 12 ಅಂತ ಹೇಳುವಂಥದ್ದು 0ಗಿಂತ ದೊಡ್ಡದಾಗಿರುತ್ತದೆ. 0ಗಿಂತ ದೊಡ್ಡದಾದದ್ದು ವಾಸ್ತವ ಸಂಖ್ಯೆ, ಹಾಗೆ ಅದರ ಮೂಲಗಳು ಭಿನ್ನವಾಗಿರುತ್ತದೆ. ಹಾಗಾದರೆ ನೀಡಿರುವ ವರ್ಗ ಸಮೀಕರಣವು ವಾಸ್ತವ ಸಂಖ್ಯೆ ಮತ್ತು ಮೂಲಗಳು ಭಿನ್ನವಾಗಿರುತ್ತದೆ. ಮೊದಲು ಹೇಳಿರುವಂಥ 3 ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರತಿ ಸಮೀಕರಣಕ್ಕೂ ಆ ನಿಯಮಗಳನ್ನು ಬರೆಯಬೇಕು. ನೆಕ್ಸ್ಟ್ ಉದಾಹರಣೆ 2x² ಮೈನಸ್ 3x ಪ್ಲಸ್ 5 ಸಮ 0. ಮೊದಲನೇದಾಗಿ ಶೋಧಕದ ಸೂತ್ರ. ಶೋಧಕ ಸಮ b² ಮೈನಸ್ 4ac. ಈ ಸಮೀಕರಣದಲ್ಲಿ a 2, b -3, c 5. ಶೋಧಕ ಸಮ -3ರ ವರ್ಗ ಮೈನಸ್ 4 ಗುಣಿಸು 2 ಗುಣಿಸು 5, -3ರ ವರ್ಗ 9, 4 ಗುಣಿಸು 2 8, 8 ಗುಣಿಸು 5 40. 9ರಿಂದ 40 ಮೈನಸ್ ಮಾಡಿದರೆ -31 ಸಿಗುತ್ತದೆ. -31 ಮೈನಸಲ್ಲಿ ಬಂದ ಆನ್ಸರ್ ಯಾವತ್ತೂ ಕೂಡ 0ಗಿಂತ ಸಣ್ಣದಾಗಿರುತ್ತದೆ. ಶೋಧಕ 0ಗಿಂತ ಸಣ್ಣದಾಗಿದ್ದರೆ ಅದು ಯಾವುದೇ ರೀತಿಯ ಮೂಲಗಳನ್ನು ಹೊಂದಿರುವುದಿಲ್ಲ. ಹಾಗಾದರೆ ಈಗ ನೀಡಿದ ವರ್ಗ ಸಮೀಕರಣವು ಅಂದರೆ 2x² ಮೈನಸ್ 3x ಪ್ಲಸ್ 5 ಅನ್ನುವ ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿಲ್ಲ. ಈ ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿಲ್ಲ. ಇದೇ ರೀತಿ ಶೋಧಕ 0 ಬಂದಾಗ ಕೊನೆಯದಾಗಿ ನಾವು ಹಾಗಾದರೆ ಈ ವರ್ಗ ಸಮೀಕರಣ ವಾಸ್ತವ ಸಂಖ್ಯೆಯಾಗಿದೆ ಮತ್ತು ಮೂಲಗಳು ಸಮವಾಗಿದೆ ಎಂದು ಬರೆಯಬೇಕು. ಹಾಗಾದರೆ ಈ ವರ್ಗ ಸಮೀಕರಣವು ವಾಸ್ತವ ಸಂಖ್ಯೆಯಾಗಿದೆ ಹಾಗೆಯೇ ಮೂಲಗಳು ಸಮ. ಇದು ಶೋಧಕದ ನಿಯಮ ಹಾಗೆ ಬರೆಯುವ ವಿಧಾನ. ಇದೊಂದು ಸುಲಭವಾದ ಪ್ರಶ್ನೆಯಾಗಿದ್ದು ನೀವು ಇದನ್ನು ಸುಲಭವಾಗಿ ಬಿಡಿಸಬಹುದು.